ಕ್ಯಾಚ್ ಓಕೆ. ಸೊ ಹಾಯ್ ಬ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಏನಂದರೆ ಇವತ್ತಿನ ಮಿನಿ ಬ್ಲಾಗ್ ಏನಂದರೆ, ನಾನು ಡಾಟ್ ಆ್ಯಂಡ್ ಕೆ ಅವರ ಸನ್ಸ್ಕ್ರೀನ್ ಸ್ಟ್ರಾಬೆರಿ ವೆರಿ ಟಿಂಟೆಡ್ ಸನ್ಸ್ಕ್ರೀನ್ನ ನಾನು ಆರ್ಡರ್ ಮಾಡಿದೆ. ಸೊ ಅದು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನ ನಾನು ಅಪ್ಲೈ ಮಾಡಿಕೊಂಡು ಹೇಗಿದೆ ಅಂತ ನೋಡಬೇಕಂತ ತಿಳ್ಕೊಂಡಿದ್ದೆ. ಸೊ ನಾನು ಇದರಲ್ಲಿ 3 ಶೇಡ್ ಬರುತ್ತೆ. ಸೊ ಹಾಗಾಗಿ ನಾನು 05 ಬೀಚ್ ಅಂತ ತೊಗೊಂಡಿದ್ದೆ. 50 SPF ಇದು ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರುತ್ತೆ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಅವಶ್ಯಕತೆ ಇಲ್ಲ ಅನ್ನೋಂಗೆ, ಬಟ್ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದೆ. ಸೊ ಲೆಟ್ ಸ್ಟಾರ್ಟ್. ಇವಾಗ ನಾನು ಇದನ್ನು ಡೈರೆಕ್ಟ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಿದ್ದೀನಿ, ಬಿಕಾಸ್ ನಾನು ಎಲ್ಲಿ ಹೊರಗಡೆ ಹೋಗ್ತಿಲ್ಲ. ಸೊ ಅದನ್ನು ಟ್ರೈ ಮಾಡ್ತಿದ್ದೀನಿ ಹೇಗಿದೆ ಅಂತ. ಸೊ ನಾವು ಐ ಓಪನ್ ದ್ಯಾಟ್ ಒನ್. ಲೈಕ್ ಸ್ವಲ್ಪ ಹಿಂಸೆ ಆಯಿತು, ಬಿಕಾಸ್ ಆಫ್ ನಾನು ನೇಲ್ ಹಾಕ್ಸ್ಕೊಂಡಿದ್ದೀನಲ್ಲ. ಹಾಗಾಗಿ ನಾನು ಮತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಹಾಕ್ಕೊಂಡೆ. ಕಾಲೇಜಿಗೆ ಹೋಗ್ಬೇಕಂದ್ರೆ ನಾನು ಹೇಳ್ತೀನಿ, ಕಾಲೇಜ್ ಹೋಗೋ ಹುಡುಗಿರಿಗೆಲ್ಲ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ತುಂಬಾ ಲೈಟ್ ವೆಯ್ಟ್, ಅಂದರೆ ನೋ ಮೇಕಪ್ ಲುಕ್ ಥರ, ಮೇಕಪ್ ವಿತ್ ನೋ ಮೇಕಪ್ ಲುಕ್ ಕೊಡುತ್ತೆ ನಿಮಗೆ. ಆ್ಯಂಡ್ ಗ್ಲೋ ಕಾಣಿಸುತ್ತೆ ಸ್ಕಿನ್ನು, ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಮೀನ್ ಅಂದರೆ ನಿಮಗೆ ಅಪ್ಲೈ ಮಾಡಿದ್ದೀನಿ ಅನ್ನೋ ಫೀಲ್ ಬರೋಲ್ಲ. ಆ್ಯಂಡ್ ನಾನು ಇವಾಗ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನಾನು ಇದನ್ನ ನನ್ನ ಶೇಡ್ ಮ್ಯಾಚ್ ಆಗೋ ಥರ ಸೊ ತೊಗೊಂಡಿದ್ದಿರೋದು. ನಿಮಗೆ 3 ಶೇಡ್ ಇದೆ, ನಿಮ್ಗೆ ಯಾವ್ದು ಬೇಕಾದಂತ ತೊಗೊಳ್ಳಿ. ನಾನು ಇದನ್ನ ಫುಲ್ ಫೇಸ್ಗೆ ಮಾತ್ರ ಹಾಕ್ಕೊಂಡಿರೋದು, ಕತ್ತಿಗೆಲ್ಲ ಹಾಕ್ಕೊಂಡಿಲ್ಲ, ಬಿಕಾಸ್ ಆಫ್ ನಾನು ಟ್ರೈ ಮಾಡ್ತಿದ್ದೆ. ಹಾಗಾಗಿ ಸೊ ಅದನ್ನು ಫುಲ್ ಅಪ್ಲೈ ಮಾಡ್ತೀನಿ. ನೀಟಾಗಿ ಬೆಂಡ್ ಆಗುತ್ತೆ, ನೋ ವೈಟ್ ಕಾಸ್ಟ್. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ನನಗೆ ಮತ್ತೆ ಸಜೆಷನ್ ಮಾಡಿ, ಯಾವುದಾದ್ರೂ ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕಂದ್ರೆ ರಿವ್ಯೂ ಮಾಡ್ತೀನಿ. ಆ್ಯಂಡ್ ನಾನು ಫುಲ್ ಇದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತಿದ್ದೀನಿ. ನೋಡಿ, ಹೆಂಗಿದೆ ಗ್ಲೋ, ನ್ಯಾಚುರಲ್ ಗ್ಲೋ ಇದೆ. ನಾನು ವಿತೌಟ್ ಮೇಕಪ್, ವಿತೌಟ್ ಫಿಲ್ಟ್ರ್. ಓಕೆ, ಡಾಟ್ ಆ್ಯಂಡ್ ಕಿ ಅವ್ರದ್ದು ಓನ್ಲಿ ಸನ್ಸ್ಕ್ರೀನ್ನ ಮಾತ್ರ ಅಪ್ಲೈ ಮಾಡಿಕೊಂಡೆ. ಅದು ಲೈಟ್ ಬೇಬಿ ಪಿಂಕ್ ಕಲರ್ ಇದೆ, ಚೆನ್ನಾಗಿದೆ, ಬಟ್ ಚಿಕ್ಕದಾಗಿದೆ. ಇದರದ್ದು ಪ್ರೈಸ್ ಬಂದುಬಿಟ್ಟು ಲೈಕ್ ಅಂದರೆ 549 ರುಪೀಸ್ ಇದೆ. ಬಟ್ ನನಗೆ ಒಂದು ಸ್ವಲ್ಪ ಏನೋ ಒಂದು ರೇಂಜಿಗೆ ಕಮ್ಮಿ ಸಿಕ್ಕಿದೆ. ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಡಾಟ್ ಆ್ಯಂಡ್ ಕೆ. ಬಾಯ್.